ಕೊಂಡ್ಕೊಂಬಂದ್ರ? ಏಯ್, ನನ್ನ ಅಭಿಮಾನಿಗಳು ಹಾಕಿದ್ದು. ಅಭಿಮಾನಿಗಳ? ಇದ್ದಕ್ಕಿದ್ದಾಗ ಏನಾದ್ರು ರಾಜಕೀಯಕ್ಕೆ ಸೇರ್ಬಿಟ್ರಾ? ಯಾಕೆ, ನಾ ಸಮಾಧಾನವಾಗಿರೋದು ನಿನಗೆ ಹಿಡ್ಸೋದಿಲ್ವೋ? ಇದೇನು ಹೀಗೆ ಕೇಳ್ತಾ ಇದ್ಯಾ? ಮರ್ತ್ಬಿಟ್ಯಾ? ಇವತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಮಾರಂಭ ಅಲ್ವೇನೆ? ಇವತ್ತಾ? ನನ್ನ ಹತ್ರ ಯಾಕೆ ಹೇಳಿಲ್ಲ? ಅಯ್ಯೋ, ಬೆಳಿಗ್ಗೆ ಟಿವಿ ಗಲಾಟೆಯಲ್ಲಿ ಹೇಳೋದೇ ಮರ್ತ್ಬಿಟ್ಟೆ. ಟಿವಿ ಅವ್ರ ಗಲಾಟೆನಾ? ಅಂದ್ರೆ ಟಿವಿ ಪ್ರೋಗ್ರಾಮ್ ಇತ್ತೇನ್ರಿ? ನನ್ನ ಇಂಟರ್ವ್ಯೂ ಟಿವಿಲ್ ಬಂದಿತ್ತು, ನೋಡ್ಲಿಲ್ವಾ? ಆಹಾ, ಅಯ್ಯೋ, ಎಷ್ಟ್ ಚೆನ್ನಾಗಿತ್ತು ಗೊತ್ತಾ? ನಿನ್ನೆಷ್ಟು ಹೊಗಳದೆ ಗೊತ್ತಾ? ಏನಂತ ಹೊಗಳಿದ್ರಿ? ನಾನೇ ನಮ್ಮನೆಗೆ ಯಜಮಾನ ಹಾಗಂತ ಹೇಳ್ಕೊಳಕ್ಕೆ ನನ್ನ ಹೆಂಡತಿ ಪರ್ಮಿಷನ್ ಕೊಟ್ಟಿದ್ದಾಳೆ ಅಂದ್ರ? ಏಯ್ ಕಳ್ಳಿ, ಟಿವಿ ಪ್ರೋಗ್ರಾಮ್ ನೋಡ್ಬಿಟ್ಟು ಸುಳ್ಳು ಹೇಳ್ತೀಯಾ? ಏನ್ರಿ ಟಿವಿನಲ್ಲಿ ಇದನ್ನೆಲ್ಲ ಹೇಳಿ ಪಬ್ಲಿಕ್ ಆಗಿ ನನ್ನ ಮಾನ ಕಳೆದ್ರೇನ್ರಿ? ಇರೋ ತಾನೇ ಹೇಳ್ದೆ. ಇರೋದಾ? ಸುಮ್ಮನೆ ತಮಾಷೆ ತಮಾಷೆ. ಇವೆ ನನ್ನ ಅಭಿಮಾನಿಗಳು ಹೂನಾರ ಎಲ್ಲ ಹಾಕಿದ್ರು, ನೀನ್ ಸುಮ್ಮನೆ ಇದ್ದೀಯಲ್ಲೇ. ನಾನು ನನ್ನ ಕೈಗಳನ್ನೇ ನಿಮ್ಗೆ ಹಾರವಾಗಿ ಹಾಕ್ತಿದ್ದೀನಿ. ಒಳ್ಳೆ ಹಾರ. ಮತ್ತೆ ನನ್ನ ಅಭಿಮಾನಿಗಳು ಏನೆಲ್ಲ ಕಾಣಿಕೆ ಕೊಟ್ರು, ನೀ ಸುಮ್ಮನೆ ಇದೆಯಲ್ಲೇ. ನಾನು ನಿಮಗೆ ಮುಚ್ಚಿನ ಕಾಣಿಕೆ ಕೊಡ್ಲಾ? ಅದೇ ಅಲ್ವಾ ಕೇಳಿದ್ದು. ಆಸೆ ನೋಡು, ನೀವು ಬರ್ತೀರಾ ಅಂತ ಅಷ್ಟೊತ್ತಿಂದ ಹಸ್ಕೊಂಡ್ ಕಾಯ್ತಾ ಇದ್ದೀನಿ. ಬರೀ ಹೊಟ್ಟೆಲೆ ರೊಮ್ಯಾನ್ಸ. ನಡೀರಿ ಊಟಕ್ಕೆ. ಊಟ ಆದ್ಮೇಲೆ ಗೊರ್ಕೆ. ಗೊರ್ಕೆ ಗೊರ್ಕೆ ನಡೀರಿ. ಅಪ್ಪ, ಯಾಕಪ್ಪ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಬಿಟ್ಟಿದ್ಯಾ? ಬೇಡದ್ರಿಂದ ಮಗಳಿಗೆ ಇನ್ನೂ ಮದುವೆ ಮಾಡಕ್ ಆಗ್ಲಿಲ್ವಲ್ಲ ಅಂತ. ನನ್ ಮದ್ವೆಗೆ ಏನಪ್ಪ ಅವಸರ? ಏನ್ ಅವಸರ ಅಂತ ಕೇಳ್ತಾ ಇದೀಯಾ? ನಿಮ್ಮ ಅಮ್ಮ ಬದುಕಿದ್ದಿದ್ರೆ ಬೆಳದ್ ನಿಂತ ಮಗಳಿಗೆ ಇನ್ನೂ ಯಾಕ್ರಿ ಮದ್ವೆ ಮಾಡ್ಲಿಲ್ಲ ಅಂತ ನನ್ ಕಿವಿ ಹಿಂಡಿ ಕೇಳ್ತಾ ಇದ್ಲು. ಅವಳಿಲ್ಲ, ಸತ್ತು ಸ್ವರ್ಗ ಸೇರ್ಕೊಂಡ್ಲು. ನನ್ ಜೀವ ಮಾತ್ರ ಭೂಮಿ ಮ್ಯಾಗ ಬಿದ್ದು ಒತ್ತಾಡ್ತಾ ಇದೆ. ಗೌರ, ನನ್ ಮಗಳೇ ಗೌರ, ನಾನಿನ್ನೂ ನಿನ್ ಮದ್ವೆ ಮಾಡದೆ ಹೋದ್ರೆ 144 ಸೆಕ್ಷನ್ ಪ್ರಕಾರ ಅಪರಾಧಿ ಆಗ್ತೀನಿ, ಗೊತ್ತಾ? ಅಂಥದ್ದು ಏನು ಇಲ್ಲಪ್ಪ. ಬನ್ನಿ, ಊಟ ಮಾಡ್ಕೊಂಡು ಸ್ಟೇಷನ್ಗೆ ಹೋಗ್ರಂತೆ ಹೊತ್ತಾಗುತ್ತೆ. ಏನಮ್ಮ ಇದು? ಡ್ಯಾಮೇಜು? ಏನಾಯ್ತು? ಅಪ್ಪ, ನಾನ್ ಬಟ್ಟೆ ಹೋಗಿಕಂತ ನದಿಗೆ ಹೋದಾಗ ಅಲ್ಲಿ ಯಾರೋ ಪೋಲಿ ಬಂದು ನನ್ನ ನಿನ್ನ ನನ್ನ ಮಗಳನ್ನ ಕೆಳಕತ್ತ ತೋರಿಸ್ತಾಡಿ. ಅವನ್ನ ಹೇಳ್ತೀನಿ 7 ಸಲ 70 ಸಲ ಒಳಗ್ ಕಳ್ತೀನಿ. ನಡಿ ನಡಿ. ಅಪ್ಪ, ಅಷ್ಟ್ರಲ್ಲಿ ಯಾರೋ ಒಬ್ರು ಬಂದು ಅವನು ಚೆನ್ನಾಗ್ ಬುದ್ಧಿ ಕಲ್ಸಿ ಚೆನ್ನಾಗ್ ಹೊಡೆದು ಓಡಿಸ್ಬಿಟ್ರು. ಯಾವ ನಮ್ಮ ಅವನ್ ಪುಣ್ಯಾತ್ಮ ನನ್ನ ಮಗಳ ಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡಿದವನು? ಅವನ ಹೆಸರೇನು? ಹೆಸರು ಅವರು ತುಂಬಾ ನನ್ನ ಮಗಳು ಲೈಫ್ ಪಾರ್ಟ್ನರ್ ಅವಳೇ ಹುಡ್ಕೊಂಡ್ಬಿಟ್ಲು. ನನ್ನ ತಲೆ ಮೇಲೆ ಬಾಣೆ ಇಳಿದೋಯ್ತು. ಗಂಟೆ ಸರಿಯಾಗಿ ಬೀಳ್ತಿಲ್ಲ. ಇಷ್ಟು ವರ್ಷ ಆಯ್ತು, ಇನ್ನೂ ಗಂಟು ಹಾಕೊಳಕ್ ಬರ್ಲಿಲ್ಲ. ತಿರುಗಿ ಈ ಕಡೆ. ನಾನ್ ಹಾಕೋ ಗಂಟು ಸಾಯಂಕಾಲ ತನಕ ಅಲ್ಲಾಡ್ಬೇಕು. ಹಾಕ್ಬಿಟ್ಟಿಯೇ? ನಾನ್ ಯಾಕ್ರಿ ನೇಣ್ ಹಾಕ್ಲಿ? ನಾನೇ ನಿಮ್ ಕೊಳ್ಳೆ ನೇತ್ ಬಿದ್ದಿರೋವಾಗ ನೋಡ್ಕೊಳ್ಳಿ. ನಿನ್ ಹಾಗೆ ಇದೆ ಕಣೆ. ಅಂದ್ರೆ ಚೆನ್ನಾಗಿಲ್ಲ. ಯಾವ ಮುಟ್ಟಾಳ ಹಾಗೆ ಹೇಳ್ದ? ನೀವೇ ಎಷ್ಟೋ ಸಲ ಹೇಳಿಲ್ವಾ? ಏನೇ ನನ್ನೇ ಮುಟ್ಟಾಳ ಅಂತೀಯ? ಏನೇ? ಇವತ್ತು ಸಾಯಂಕಾಲ ಬೇಗ ಬಂದ್ಬಿಡಿ. ಯಾಕೆ? ಇವತ್ತು ಕನ್ನಡ ಪಿಕ್ಚರ್ ರಿಲೀಸ್ ಆಗಿದ್ದಿಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತೀರಿ. ಡ್ರೈವರ್ಗೆ ಹೇಳಿ ಟಿಕೆಟ್ ತರ್ಸಿದೀನಿ. ಇವತ್ತಾಗಲ್ಲ ಬಿಡು, ಸಂಜೆ ಯಾವ್ದೋ ಪಾರ್ಟಿಗೆ ಹೋಗ್ಬೇಕು. ಯಾವತ್ ಕೇಳಿದ್ರು ಪಾರ್ಟಿ ಪಾರ್ಟಿ ಅಂತೀರಲ್ಲ? ಈ ಪಾರ್ಟಿ ಅಲ್ಲ ಕಣೆ, ಯಾರೋ ಕಕ್ಷಿದಾರನ್ ನೋಡ್ಬೇಕು, ದಾರಿ ಬಿಡು. ನಿಮಗ್ ಮಾಡ್ತೀನಿ ರೀ, ಬನ್ರಿ ಇಲ್ಲಿ. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್, ತಾವು ದಯವಿಟ್ಟು ಈ ಕೇಸ್ನ ಪರಿಶೀಲಿಸಬೇಕು. ಸ್ವಲ್ಪ ಚಟ್ನಿ ಹಾಕು. ಆಪಾದಿತರು ಯಾರು? ನಾನೇ. ಇವರು ಮದುವೆ ಆಗಿರೋರು, ಮನೆ ಮಠ ಇರೋರು, 3 ಹೊತ್ತು ಕೋರ್ಟ್ ಕಚೇರಿ ಅಂತ ಸುತ್ತಾ ಇದ್ರೆ ಮನೇಲಿರೋರ್ ಗತಿ ಏನು? ಅದಕ್ಕೆ ಕೋರ್ಟ್ ಮುಗಿದ ತಕ್ಷಣ ನೇರ ಮನೆಗೆ ಬರ್ಬೇಕು ಅಂತ ತಾವು ಆರ್ಡರ್ ಮಾಡ್ಬೇಕು. ಅಬ್ಜೆಕ್ಷನ್ ಯುವರ್ ಆನರ್. ಪಲ್ಯ ಮದುವೆ ಮಾಡ್ಕೊಂಡಿದ್ದಕ್ಕಾಗಿ ರಾತ್ರಿ ಹೊತ್ತು ಮನೆಗೆ ಬರ್ಬೇಕು, ಒಪ್ಕೋತೀನಿ.
ಆದ್ರೆ ಕೋರ್ಟ್ ಮುಗಿದ ಮೇಲೆ ಕಕ್ಷಿಗಾರರ ಜೊತೆನಲ್ಲಿ ಕೇಸ್ ವಿಷಯವಾಗಿ ವಿಚಾರ ವಿನಿಮಯ ಮಾಡಬೇಕಾಗತ್ತೆ. ಯಾಕೆ? ಹಣ ಸಂಪಾದನೆ ಮಾಡೋದಕ್ಕೆ. ಹಣ ಯಾಕೆ ಸಂಪಾದನೆ ಮಾಡ್ತೀವಿ? ಹೆಂಡತಿ ಹೊಟ್ಟೆ ತುಂಬಿಸೋದಕ್ಕೆ ಅಲ್ವೇ ಇವರಾನ? ಅಬ್ಜೆಕ್ಷನ್ ಓವರ್. ಇಡ್ಲಿ ಹಾಕ್ಲಾ? ಆ ಹಣದಲ್ಲಿ ಹೆಂಡತಿ ಹೊಟ್ಟೆ ಮಾತ್ರ ತುಂಬಿಸೋಕ್ಕಾಗತ್ತೆ ಅನ್ನೋದು ನಾವು ಒಪ್ಕೊಳಕ್ಕಾಗೋದಿಲ್ಲ. ಮನೆಯಲ್ಲಿರೋರೆಲ್ಲರೂ ಇನ್ಕ್ಲೂಡಿಂಗ್ ಯು ಊಟ ಮಾಡ್ತಾರೆ. ಅದು ಹೆಂಡತಿಗಾಗಿ ಮಾಡೋ ವಿಶೇಷ ಕರ್ತವ್ಯವಲ್ಲ. ಆದ್ರಿಂದ ನಿನ್ನ ಹೆಂಡತಿ ಇಷ್ಟಂತ ನಡೆಯೋದು ನಿನಗೂ ಒಳ್ಳೇದು, ನಿನ್ನ ಆರೋಗ್ಯಕ್ಕೂ ಕ್ಷೇಮ. ಈಗೇನ್ ಹೇಳ್ತೀರಿ? ತಿಂಡಿ ಇಡು. ಮಾವಯ್ಯ ಕೇಸು ಜಡ್ಜ್ಮೆಂಟ್ ಕೊಟ್ಟು ಆಯ್ತಲ್ಲಮ್ಮ, ಬರ್ತಾನೆ ಸಾಯಂಕಾಲ. ಸರಿ, ನಿಮ್ಗೇನ್ ಬಡಿಸ್ಲಿ? ಇಡ್ಲಿ ಹಾಕ್ಲಾ ಪೂರಿ ಹಾಕ್ಲಾ? ಎಲ್ಲ ಹಾಕು. ನೋಡಿ, ಒಂದೇ ಪುರಿ ಇಡ್ಲಿ ಹಾಕು. ನೀನು ಕೂತ್ಕೊಮ್ಮ. ಯಾಕ್ರಿ ಹಾಗಂತೀರಾ? ತಗೊಳ್ಳಿ, ಎಲ್ಲ ಹಾಕ್ತೀವಿ. ಹಲೋ, ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಆನಂದ್. ಆ ಕೇಸ್ನ ಒಂದೇ ಪಾಯಿಂಟ್ ಗೆದ್ದು ಬಿಟ್ರಲ್ಲ. ಸರಸ್ವತಿ ಅವ್ರ ನಾಲ್ಗೆ ಮೇಲೆ ಕೂತಿದ್ದಾಳ್ರಿ. ಬರೀ ನಾಲ್ಗೆ ಮೇಲೆ ಅಲ್ರಿ, ಇವನ್ ಅವ್ರ ಪೆನ್ನಿನ ತುದಿಲು ಕೂತಿದ್ದಾಳೆ. ಅಂದಾಗೆ ಮಿಸ್ಟರ್ ಆನಂದ್, ನಿಮ್ಗೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದ್ದಕ್ಕೆ ಕಂಗ್ರಾಟ್ಸ್. ಥ್ಯಾಂಕ್ಸ್. ಅದ್ ಹ್ಯಾಕ್ ಬರುತ್ತೆ ನಿಮಗೆ ಕಥೆ ಹಿಡಿಯೋಗಳು ಆನಂದ್? ನೀವು ಈ ಕಕ್ಷಿದಾರನ್ನ ತಿರ್ಚಿ ಮುರ್ಚಿ ಕನ್ಫ್ಯೂಸ್ ಮಾಡ್ತೀರಿ ನೋಡಿ ಹಾಗೆ. ಅಯ್ಯ, ಚಿಲ್ರೆ ಕೊಡವ. ಅಯ್ಯೋ, ನನ್ನ ಹತ್ರನೂ ಇಲ್ವಲ್ಲ. ಎಲ್ಲಿಂದ ತರ್ಲಿ ಚಿಲ್ರೆನಾ? ನಾನ್ ತವನಿಲ್ವಲ್ಲವಾ? ಸರಿ, ನೀನ್ ಹೂ ವಾಪಸ್ ತಗೋ. ಹೋಗು. ಆ ಹೂ ಕೊಡಮ್ಮ. ನಿಮ್ಮ ಹತ್ರ ಚಿಲ್ರೆ ಇದೆಯಾ? ನಾನು ದೇವಸ್ಥಾನಕ್ಕೆ ಬಂದಿರೋದು, ಅಲ್ಲೇ ಕೊಡುವಂತೆ ಬಾ. ಕುಂಕುಮಾರ್ಚನೆ ಮಾಡಿ ಸ್ವಾಮಿ. ನಿಮ್ಮ ಹೆಸರು? ರಾಮು. ನಿಮ್ಮ ಹೆಸರು? ಗೌರಿ. ಗೌರಿ. ದೀರ್ಘ ಸುಮಂಗಲಿ ಭವ. ಸ್ವಾಮಿ, ನಮ್ಮಿಬ್ರಿಗೂ ಸ್ವಾಮಿ, ಮಂಗಳಾರತಿಗೆ ಹಾಕಕ್ ದುಡ್ಡಿಲ್ಲ. ನಿಮ್ದು ಸೇರ್ಸಿ ಹಾಕಿದ್ದೀನಿ. ದೇವ್ರು ನಿಮ್ಮಿಬ್ರು ಚೆನ್ನಾಗಿಟ್ಟಿದ್ರು. ತಗೊಳ್ಳಿ ಪ್ರಸಾದ. ನಡಿ. ಒಳ್ಳೆ ಪೂಜಾರು. ಅವತ್ ನೀವು ತುಂಬಾ ಉಪಕಾರ ಮಾಡಿದ್ರಿ. ಅದಕ್ಕೆ ಇವತ್ತು ಸಿಕ್ತಲ್ಲ ಏನು? ಪ್ರಸಾದ. ಏನಂದ್ರಿ? ಪ್ರಸಾದ ಅಂದೆ. ಹಾ, ತಗೊಳ್ಳಿ. ಏನು? ಅದೇ ಪ್ರಸಾದ. ಪ್ರಸಾದ ಇರ್ಲಿ, ಬನ್ನಿ ಗ್ಯಾರೇಜಿಗೆ ಬಿಟ್ಟು ಹೋಗ್ತೀನಿ. ಹಾ, ಗ್ಯಾರೇಜ್ಗಾ? ಅದೇ ಮನೆಗೆ ಬಿಟ್ಟು ಹೋಗ್ತೀನಿ, ಬನ್ನಿ ಅಂದೆ. ಬನ್ನಿ. ಹಲೋ. ಆನಂದ್ ಹಿಯರ್. ಓ, ನಮಸ್ಕಾರ ಸರ್. ಎಲ್ಲ ನಿಮ್ ಪ್ರೀತಿ ವಿಶ್ವಾಸ. ಏನು ಓದಗರಿಂದ ಮೆಚ್ಚುಗೆ ಪತ್ರಗಳು ಬರ್ತಾ ಇದೆಯಾ? ಧನ್ಯವಾದಗಳು. ಮುಂದಿನ ಕಾದಂಬರಿನಾ? ಬರೆಯೋಣ ಸರ್. ಯಾವುದೂ ಹೊಳಿತಾ ಇಲ್ಲ. ವಿಷಯ ಹೊಳೆದಿದ್ದೆ ಬರೆದು ಕಳಿಸ್ತೀನಿ. ಓಕೆ ಸರ್. ಮಂಗಳ, ನೀನಾ? ಯಾಕೆ ಆಶ್ಚರ್ಯವಾಗ್ತಿದ್ಯಾ? ನಾನಿನ್ನೂ ಉಸಿರಾಡ್ತಿದ್ದೇನ್ರಿ. ಆ ದೇವ್ರು ನಮ್ಮಂತವ್ರ ಹಣೆಯಲ್ಲಿ ನೀನು ಬದುಕಿರ್ಲು ಬೇಡ, ಸಾಯ್ಲು ಬೇಡ, ಕ್ಷಣ ಕ್ಷಣಕ್ಕೂ ಕಣ್ಣೀರ್ನ ಹೊಳೆಲಿ ಮುಳುಗಿ ಚಿತ್ರಹಿಂಸೆ ಅನ್ಬೋದು ಅಂತ ಬರ್ತಿಟ್ಟಿದ್ದಾನೆ. ಮಂಗಳ, ಅರ್ಥವಿಲ್ಲದೆ ಮಾತಾಡ್ತಿದ್ದಿ. ಅರ್ಥ? ಬೆಂಕಿ ಶಾಖ ಸುಡೋರ್ಗೆ ಅರ್ಥ ಆಗಲ್ಲ, ಸುಡಿಸ್ಕೊಳ್ಳೋರ್ಗೆ ಅದು ಅರ್ಥವಾಗುತ್ತೆ. ಮಂಗಳ, ನೀನನ್ನು ಅಪಾರ್ಥ ಮಾಡ್ಕೊಂಡೆ. ನಾನು ನಿನಗೆ ಯಾವುದೇ ರೀತಿ ದ್ರೋಹ ಬಗ್ಗಿಲ್ಲ, ಅನ್ಯಾಯನೂ ಮಾಡಿಲ್ಲ. ನೀವು ನನಗೆ ದ್ರೋಹ ಮಾಡಿದಿರೋ ಇಲ್ವೋ ನಿಮ್ಮ ಆತ್ಮಕ್ಕೆ ಗೊತ್ತು. ಆನಂದ್, ನಾನ್ ನಿಮ್ಮನ್ನ ಎಷ್ಟು ನಂಬ್ಕೊಂಡಿದ್ದೆ ಗೊತ್ತಾ? ಆದ್ರೆ ನೀವು ನನ್ನ ಕೈ ಬಿಟ್ರಿ. ಈ ಜನ್ಮದಲ್ಲಿ ಮತ್ತೆ ನಿಮ್ ಭೇಟಿ ಭಾಗ್ಯ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಆದ್ರೆ
ಹಾಗೆ ಟಿವಿನಲ್ಲಿ ನಿಮ್ಮನ್ನ ನೋಡ್ದೆ. ನನ್ ದೇವ್ರನ್ನ ಕಣ್ತುಂಬ ನೋಡ್ಬೇಕು ಅನ್ನಿಸ್ತು. ಹುಚ್ಚು ಮನಸ್ಸು, ಆಸೆ ತಡೆಯಕ್ಕಾಗ್ಲಿಲ್ಲ, ಬಂದ್ಬಿಟ್ಟೆ. ನಾನು ನಿನ್ನ ಈ ಜನ್ಮದಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಈಗಲೂ ನನಗೆ ಇದು ನಿಜಾನೋ ಭ್ರಮೆನೋ ಒಂದು ಅರ್ಥವೇ ಆಗ್ತಾ ಇಲ್ಲ. ಅರ್ಥ ಆಗಲ್ಲ ರೀ. ನಾನು, ನನ್ ಜೀವನ, ನನ್ ಪ್ರೀತಿ ಇದ್ಯಾವುದು ನಿಮ್ಗೆ ಅರ್ಥ ಆಗಿರ್ಲಿಲ್ಲ. ನಾನು ಮಾಡಿದ್ದು ತಪ್ಪಲ್ಲ ಅಂತ ನೀನ್ ತಿಳ್ಕೊಳ್ಳೋ ಕಾಲ ಬರುತ್ತೆ. ಅಲ್ಲಿವರೆಗೂ ನಿನ್ನ ದೃಷ್ಟಿಯಲ್ಲಿ ನಾನು ಅಪರಾಧಿಯಾಗಿ ಉಳಿತೀನಿ. ನೀನು ಯಾವ ದಂಡನೆ ಕೊಟ್ಟರೂ ಅನುಭವಿಸ್ತೀನಿ. ಭೇಷ್. ಅಪರಾಧ, ದಂಡನೆ ಪ್ರಖ್ಯಾತ ವಕೀಲರ ಬಾಯಲ್ಲಿ ಬರ್ಬೇಕಾದ ಮಾತುಗಳೇ. ಆದ್ರೆ ನಾನ್ ನ್ಯಾಯಾಧೀಶ ಅಲ್ಲ. ನಿಮ್ ಹತ್ರ ನ್ಯಾಯ ಕೇಳಕ್ ಬಂದಿರೋ ಫಿರ್ಯಾದಿ. ಊರಿಗೆಲ್ಲ ನ್ಯಾಯ ಹೇಳ್ತೀರಿ, ಆದ್ರೆ ನನ್ನ ವಿಷಯದಲ್ಲಿ ಮಾತ್ರ ಯಾಕ್ರಿ ಅನ್ಯಾಯ ಮಾಡಿದ್ರೆ? ಮಂಗಳ, ನಾನು ಯಾವ ತಪ್ಪು ಮಾಡಿಲ್ಲ, ಯಾವ ಅನ್ಯಾಯನೂ ಮಾಡಿಲ್ಲ. ನನ್ನ ಮಾತು ನಂಬು. ನಂಬೇರಿ, ಅದಕ್ಕೆ ಇವತ್ತು ಹೀಗಿದ್ದೀನಿ. ಈ ನಂಬೋ ಬುದ್ಧಿ ಒಂದಿಲ್ದೆ ಹೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ? ಹೇಳು, ಏನ್ ಬೇಕಾದ್ರೂ ಹೇಳು. ಆದ್ರೆ ವಿಚಾರಣೆ ಇಲ್ಲದೆ ಶಿಕ್ಷೆ ಕೊಡೋ ತಪ್ಪು, ಅಷ್ಟು ಮಾತ್ರ ಹೇಳು. ಎಲ್ಲಾರನ್ನೂ ವಿಚಾರಿಸೋನೊಬ್ಬ ಇದ್ದಾನೆ. ಅವನ್ ಕೋರ್ಟ್ನಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ನನಗಿದೆ. ನಾನು ಬರ್ತೀನಿ. ಮಂಗಳ, ಮೇಡಮ್ ಸಾರಿ, ಐ ಆಮ್ ವೆರಿ ಸಾರಿ. ಬೆಡ್ ಬರ್ತದೆ, ತಗೊಳ್ಳಿ ಈ ಖರ್ಚು ಬಿಟ್ಕೊಳ್ಳಿ ಪ್ಲೀಸ್. ಏ ಮಿಸ್ಟರ್, ಯಾರು ನೀನು? ನಾನು ಟ್ಯಾಕ್ಸಿ ಡ್ರೈವರ್ ರಾಮು ಸರ್. ನೋಡು, ನಾನು ಈ ಆಕ್ಸಿಡೆಂಟ್ ಕೇಸು ಆ ಥರದ್ದೆಲ್ಲ ಹ್ಯಾಂಡಲ್ ಮಾಡಲ್ಲ. ನಾನು ಅದಕ್ಕೆ ಬಂದಿಲ್ಲ ಸರ್, ನಾನು ನಿಮ್ಮ ರಸಿಕಾ ಸರ್. ಮತ್ತೆ ಬಂದು ಮಾತಾಡ್ತೀನಿ ಸರ್. ಬನ್ನಿ ಮೇಡಮ್, ಡಾಕ್ಟರ್ ಹೋಗೋಣ. ಪರವಾಗಿಲ್ಲ. ನಾನು ಹಿಟ್ ಅಂಡ್ ರನ್ ಮಾಡಿ ಓಡೋದು ಅಯೋಗ್ಯ ಅಲ್ಲ ಮೇಡಮ್. ಬನ್ನಿ ಮೇಡಮ್. ನಾನು ಏನು ಬೇಡ. ಮಂಗಳ, ನಾನು ಕರ್ಕೊಂಡು ನಡೀರಿ. ಮತ್ತೆ ಬರ್ತೀನಿ ಸರ್. ಮಾವಯ್ಯ, ಆಫೀಸ್ ಹೋಗಿ ಅವ್ರನ್ನ ಕರ್ಕೊಂಡು ಸೀದಾ ಸುಂದರಿ ಮದುವೆಗೆ ಹೋಗಿ ಬಂದ್ಬಿಡ್ತೀನಿ. ಮನೆ ಕಡೆ ಜೋಪಾನ. ಹೋಗ್ಬಿಡ್ಬಮ್ಮ, ಈ ಜಡ್ಜ್ ಮನೆಗೆ ಯಾವ ಕಳ್ಳ ಬರ್ತಾನೆ. ಬರ್ಲಾ? ಏನಿಲ್ಲ. ಯಾಕೆ ನಿಂತಿದ್ದಿ ಮಂಗಳ? ಕೂತ್ಕೋ. ನಾನ್ ಕೂತ್ಕೊಳಕ್ ಬರ್ಲಿಲ್ಲ. ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಲ್ಲ, ಅದಕ್ಕಾಗೆ ನಿಮ್ ಮನೆಗೆ ಬಂದೆ. ಆದ್ರೆ ನೀನ್ ನನ್ ಕಳಿಸ್ಬಿಟ್ಟಿಯಲ್ಲ ಮಂಗಳ. ನಾನ್ ಬಂದಾಗ ಆಡಿಸ್ತಾ ಇದೆಯಲ್ಲ ಮಗು, ನಂದೇ. ನಂದು ಹೌದು, ನಿಮ್ದು ಹೌದು. ನೀವು ನನ್ ಕುತ್ತಿಗೆಗೆ ತಾಳಿ ಕಟ್ಟಿ ಸಮಾಜದಲ್ಲಿ ನಾನ್ ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡದೆ ಹೋದ್ರು, ಒಂದು ಮಗುವಿನ ತಾಯಿಯಾಗಿ ನಾನ್ ತಲೆ ಬಗ್ಗಿಸ್ಕೊಂಡು ಓಡಾಡೋ ಹಾಗೆ ಮಾಡ್ಬಿಟ್ರಲ್ಲ. ಮಂಗಳ, ಯಾಕೆ ಹೀಗೆ ಚುಚ್ಚು ಮಾತುಗಳಿಂದ ನನ್ನ ನೋಯಿಸ್ತಿದ್ದೀಯ? ನೋಡು, ನಡೆದ ವಿಷಯ ತಿಳಿಯದೆ ದೂಷಿಸೋದು ತಪ್ಪಾಗುತ್ತೆ. ಸುಳ್ಳು ಹೇಳ್ತಾ ಇಲ್ಲ ಮಂಗಳ. ನಮ್ಮಿಬ್ಬರ ಪ್ರೀತಿ ಕಂಡು ಯಾರ ಕಣ್ಣು ಬಿತ್ತೋ ಏನೋ, ನಡೆದ ವಿಷಯ ತಿಳಿದ ಮೇಲೂ ನಿನಗೆ ನಾನು ಮಾಡಿದ್ದು ತಪ್ಪು ಅಂತ ಅನ್ಸಿದ್ರೆ ಸಂತೋಷವಾಗಿ ಒಪ್ಕೋತೀನಿ. ಏನಪ್ಪ ಇದು? ನಾನು ಕೇಳ್ದೆ ನನ್ನ ಮದುವೆ ನಿಶ್ಚಯ ಮಾಡಿದ್ದೀರಿ? ನನ್ನ ಮಗ ನನ್ನ ಮಾತು ಮೀರೋಲ್ಲ ಅನ್ನೋ ಭರವಸೆ ನನಗಿದೆಯಪ್ಪ. ಕೊನೆ ಉಸಿರೆಳಿತಿದ್ದ ನನ್ನ ಸ್ನೇಹಿತನಿಗೆ ನಿನ್ನ ಮಗಳನ್ನ ನಾನು ಸೊಸೆ ಮಾಡ್ಕೋತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದೆ. ಆ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಮದುವೆ ನಿಶ್ಚಯಿಸಿದೆ. ಈಗಾಗಲೇ ಅರ್ಧಕ್ಕರ್ಧ ಇನ್ವಿಟೇಷನ್ ಹಂಚಿದ್ದು ಆಯ್ತು. ಅಪ್ಪ, ನೀವು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಈ ಕೆಲಸ ಮಾಡಿದ್ರಿ. ಹಾಗೆ ನಾನು ನನ್ನನ್ನೇ ನಂಬ್ಕೊಂಡಿರೋ ಹೆಣ್ಣು ಕೊಟ್ಟ ಮಾತನ್ನು ಉಳಿಸ್ಕೋಬೇಕಲ್ಲ, ನಾನೇನ್ ಮಾಡ್ಲಿ? ಮಾತು ಕೊಡೋಕ್ ಮುಂಚೆ ನಿನಗೂ ಒಬ್ಬ ಅಪ್ಪ ಇದ್ದಾನೆ, ಅವನಿಗೂ ಒಂದು ಮಾತು ಕೇಳ್ಬೇಕು ಅಂತ ನಿನ್ಗೆ ಅನ್ನಿಸ್ಲಿಲ್ಲ? ಇಡೀ ಜೀವನ ಆ ಹೆಣ್ಣಿನ ಜೊತೆಲಿ ಕಳೀಬೇಕಲ್ಲ, ನನ್ನನ್ನು ಒಂದು ಮಾತು ಕೇಳ್ಬೇಕಂತ ನಿಮಗನ್ನಿಸ್ಲಿಲ್ಲ? ಆನಂದ್, ಇದು ನಿಮ್ ತಂದೆ ಗೌರವದ ಪ್ರಶ್ನೆ. ನಿಮ್ಮ ಗೌರವ ಉಳಿಸ್ಕೊಳ್ಳೋದಕ್ಕಾಗಿ ಹಾಲ್ನಂತ ನನ್ನ ಪ್ರೇಮಕ್ಕೆ ಹುಳಿ ಹಿಂಡ್ತಾ ಇದ್ದೀರಿ, ನನ್ನ ಬಾಳಿಗೆ ಬೆಂಕಿ ಹಚ್ತಾ ಇದ್ದೀರಿ. ಆನಂದ್, ಎಂತ ಮಾತಾಡ್ತಾ ಇದೀಯಪ್ಪ? ನನ್ಗಿರೋನು ನೀನೊಬ್ನೇ ಮಗ. ನಿನ್ನಿಂದಲೇ ನಮ್ಮ ವಂಶ ಬೆಳಿಬೇಕು. ನನ್ನ ವಂಶದ ಕುಡಿಗೆ ನಾನೇ ಬೆಂಕಿ ಹಚ್ತೀನ? ಅಂತ ತಪ್ಪು ನಾನು ಏನಪ್ಪ ಮಾಡಿದ್ದೀನಿ? ಈಗ ಮಾಡಿರೋ ಸಾಲ್ದೇನಪ್ಪ? ಮಂಗಳ ಜೊತೆಲಿ ಮದುವೆ ಮಾಡ್ತೀನಿ ಅಂತ ಹೇಳಿ ಈಗ ಬೇರೆ ಯಾವ್ದೋ ಹುಡುಗಿ ಜೊತೆಲಿ ನಿಶ್ಚಯ ಮಾಡಿದಿರಲ್ಲ, ನಿಮ್ ಮನ್ಸಾದ್ರೆ ಹೇಗೋಗ್ತಪ್ಪ? ನಾನೇನ್ ಮಾಡಿ? ಮಂಗಳ ತಾಯಿನ ಕೇಳ್ಬಿಟ್ಟು ಬರ್ತೀನಿ ಅಂತ ಹೋದವಳು ಮತ್ತೆ ಬರ್ಲಿಲ್ಲ.
ಅಂದ್ರೆ ಅವಳು ಒಪ್ಲಿಲ್ಲ ಅಂತ ತಾನೇ ಅರ್ಥ. ಕಾಯ್ಬೇಕಪ್ಪ. ನಾನು ನಿಮ್ಮ ಹಾಗೆ ದುಡ್ಕೋದಕ್ಕೆ ತಯಾರಿಲ್ಲ. ನೀವು ಅವಸರ ಪಟ್ಟು ನಿಶ್ಚಯ ಮಾಡಿರೋ ಹುಡುಗಿ ಜೊತೆನಲ್ಲಿ ಮದುವೆ ಆಗಕ್ಕೆ ನಾನ್ ಸಿದ್ಧ ಇಲ್ಲ. ನೀನ್ ಪ್ರೀತಿಸಿರೋ ಹುಡುಗಿ ಜೊತೆ ಮದುವೆ ಮಾಡಕ್ ನಾನ್ ಸಿದ್ಧ ಇಲ್ಲ. ಯಾಕೆ? ಯಾಕಪ್ಪ? ಕಾರಣ ಕೇಳ್ಬೇಡ. ನಾನ್ ಹಾಗೆ ಹೇಳ್ಬೇಕಾದ್ರೆ ಏನೋ ಬಲವಾದ ಕಾರಣ ಇರ್ಲೇಬೇಕು ಅಂತ ತಿಳ್ಕೊ ಅಷ್ಟೇ. ಕಾರಣ ಏನು ಅಂತ ತಿಳಿಸಿ, ಇಲ್ಲ ನನ್ನ ದಾರಿಲಿ ಹೋಗಕ್ಕೆ. ಎಲ್ಲಾರ್ಗೂ ಅವ್ರವ್ರ ದಾರಿ ತೋರ್ಸಕ್ಕೊಬ್ಬ ಇದಾನಪ್ಪ. ಅವನ್ ಮೀರಿ ಯಾವುದೂ ಆಗೋಲ್ಲ. ಎಲ್ಲಕ್ಕೂ ಋಣ ಬೇಕು. ಲಾಜಿಕ್ ಫೇಲ್ ಆದಾಗ ತನಗೆ ತಾನೇ ಫಿಲಾಸಫಿ ಬಂದ್ಬಿಡುತ್ತೆ. ಅಪ್ಪ, ಮುಂದಿನ ಸಲ ನಿಮ್ ಮಗನ್ ನೋಡಿದಾಗ ನೀವು ಬೇಡ ಅಂತ ಹೇಳ ಸೊಸೆನ ಆಶೀರ್ವಾದ ಮಾಡೋದಕ್ಕೆ ಸಿದ್ಧವಾಗಿ. ಆಕ್ಸಿಡೆಂಟ್ ಆಗಿ ಜ್ಞಾನ ಇಲ್ಲದೆ 15 ದಿವಸ ಆಸ್ಪತ್ರೆಯಲ್ಲೇ ಬಿದ್ದಿದ್ದೆ. ಡಾಕ್ಟರ್ ಕಷ್ಟಪಟ್ಟು ಉಳಿಸಿದ್ರು. 1 ತಿಂಗಳಾದ್ಮೇಲೆ ಡಿಸ್ಚಾರ್ಜ್ ಮಾಡಿದ್ರು. ಆಸ್ಪತ್ರೆಯಿಂದ ನೇರವಾಗಿ ನೀನ್ ನೋಡ್ಬೇಕು ಅಂತ ಬಂದೆ. ಯಜಮಾನ್ರೆ, ಸ್ವಲ್ಪ ಬನ್ನಿ. ಈ ಮನೆಯಲ್ಲಿ ಮಂಗಳ ಅಂತ ಒಂದು ಹುಡುಗಿ ಇದ್ಲಲ್ಲ. ಮಂಗಳ? ಓ, ಗೊತ್ತಾಯ್ತು ಬಿಡಿ. ಮದುವೆ ಆಗೋದಕ್ ಮೊದಲು ಗೊತ್ತಾಗ್ಲಿಲ್ಲ ಆ ಹುಡುಗಿ. ನೀವೇನಾಗ್ಬೇಕು ಅವಳಿಗೆ? ಏನಿಲ್ಲ, ನೋಡ್ಬೇಕಾಗಿತ್ತು. ಅವ್ರೆಲ್ಲಿ ಹೋಗಿದ್ದಾರೆ? ಎಲ್ಲೋಗ್ ಸತ್ಲೆ ಏನೋ. ಮಾನ ಹೋದ್ಮೇಲೆ ಬದುಕಿದ್ರೆ ಏನು, ಸತ್ರೆ ಏನು? ಸತ್ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಇವತ್ ನಾನು ಯಾರಿಗೂ ಸಮಸ್ಯೆಯಾಗಿ ಉಳಿತಿರ್ಲಿಲ್ಲ. ಹೇಗೆ ನಿನ್ನ ವಿಷಯ ತಿಳಿದ್ಮೇಲೆ ಹಿಂತಿರುಗಿ ಬಂದೆ. ತಂದೆಯವರ ಬಲವಂತಕ್ಕೆ ಮನಸ್ಸಿಲ್ದಿರೋ ಮನಸ್ಸಲ್ಲಿ ಅವ್ರು ಏರ್ಪಾಟ್ ಮಾಡಿದ್ದ ಮದುವೆಗೆ ಒಪ್ಪಿಗೆ ಕೊಟ್ಟೆ. ನಿಮ್ ಜೊತೆ ಸಂಸಾರ ಮಾಡೋ ಅದೃಷ್ಟ ಆ ಹುಡುಗಿಗಾದ್ರೂ ಸಿಕ್ತಲ್ಲ. ನಾನ್ ಪಡ್ಕೊಂಡ್ಬಂದಿದ್ದಿಷ್ಟೇ. ಯಾರ ಅದೃಷ್ಟವಂತರಾದ್ರೇನು, ನನಗ್ ಬಂದ ಭಾಗ್ಯ, ಆ ಚಿಂತೆ ನನ್ನ ಎದೆಯಲ್ಲಿ ಹೊರಲಾರ್ದು ಹೊರೆಯಾಗಿದೆ. ಆ ಹೊರೆನ ಊರಿಗೆಲ್ಲ ಹಂಚ್ತಿದ್ದೀರಿ ಅಂದ್ರೆ? ನಮ್ ಜೀವನದಲ್ಲಿ ನಡೆದಿದ್ದೇನೆ ಕಥೆಯಾಗಿ ಬರೀತಿದ್ದೀರಲ್ಲ. ಏನ್ ಮಾಡ್ಲಿ ಮಂಗಳ, ನನ್ನ ನೋವು ಸಂಕಟ ಹೇಳ್ಕೊಳ್ಳೋದಕ್ಕೆ ಯಾರೂ ಇಲ್ಲ ಅಂತ ಅನ್ನಿಸ್ತು. ಕಥೆಯಾಗಾದ್ರೂ ಬರೀದಿದ್ರೆ ನನ್ನ ಎದೆ ಒಡೆದು ಹೋಗ್ತಿತ್ತು. ಮಂಗಳ, ಕಾದಂಬರಿಗೆ ಪುನರ್ಮುದ್ರಣ ಇದೆ. ತಪ್ಪಾದ್ರೆ ತಿದ್ಕೋಬಹುದು. ಆದ್ರೆ ಜೀವನಕ್ಕೆ ಕಾದಂಬರಿ ಬರದಷ್ಟು ಬೆಳೆಯುತ್ತೆ. ಜೀವನದಲ್ಲಿ ಕಳೆದದ್ದು ನೆನಪಾಗಿ ಉಳಿಯುತ್ತೆ. ಆನಂದ್, ನಿಮ್ ಕಥೆನ ಬಿಡದೆ ಓದ್ತಾ ಇದ್ದೀನಿ. ಅದರಲ್ಲಿ ನನಗೇನ್ ಮುಕ್ತಾಯ ಇಟ್ಟಿದ್ದೀರಾ ಅಂತ ಕಾದು ನೋಡ್ತೀನಿ.
ಊಟ ಆಯ್ತಾ? ತಗೋ ಮಗು. ಒಳ್ಳೆ ಪುಷ್ಕಳವಾಗಿತ್ತಯ್ಯ ಭೋಜನ. ದೊಡ್ಡಮ್ಮವ ಒಂದ್ ನಿಮಿಷ ಇರು, ಬಂದೆ. ಏನಯ್ಯ ರಾಮನಿಲೆ? ಅಲ್ಲೋಡಮ್ಮ. ಊಟ ಆಯ್ತು ತಾನೆ? ಯಾಕೆ ಏನೇನು ಎಲ್ಲ ಬೇಡ, ನಿಮ್ಮದ್ರ ಇಟ್ಕೊಬೇಡ ಹಾಗಾದ್ರೆ. ಅಯ್ಯೋ ಬಾಯಿದೆ ಅಂತ ಮಾತಾಡಿ ಮಾತಾಡಿ ಬಾಂಬ್ ಹಾಕ್ತಾರೆ. ಅವತ್ ಮದುವೆ ಮನೇಲಿ ಬಾಂಬ್ ಹಾಕಿ ಬಂಬಾಟ್ ಗಲಾಟೆ ಆಗಿದ್ದು, ನನಗೆ ಪಾಡ್ ಬೈ ಪಾಡ್ ಉದುರೋಗಿದ್ದು. ಇವಾಗ ಪರವಾಗಿಲ್ಲ ಅಂತ ಇಟ್ಕೊಳ್ಳಿ, ಮದುವೆಲಿ ಸರಿಯಾಗಿ ವಿಚಾರಿಸ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಊಟಕ್ಕೆ ಕರೆದೆ. ಲೇ ಗಿರಿಕನ್ಯೆ, ಸ್ವಲ್ಪ ಬಾರೆ. ಮಂದಗಜ ಗಮನೆ, ಬೇಗ ಬೇಗ ಬಾರೆ. ಪಂಚರ್ ಆಗಿರೋ ಗಾಡಿ ತರ ಅಲ್ಲಾಡ್ಕೊಂಡು ಬರ್ತಾ ಇದ್ದಾಳೆ. ಕೊಡೆ ಅಮ್ಮ, ತಗೊಳ್ಳಿ. ತಾಯಿ ಇಲ್ಲ ತಬ್ಲಿಗಳು, ನಿಮ್ಮನ್ನೇ ತಾಯಿ ಅನ್ಕೊಂಡಿದ್ದೀವಿ. ನಾನು ಇವಳ ಜೊತೆ ಸುಖವಾಗಿ 100 ವರ್ಷ ದಾಂಪತ್ಯ ಮಾಡ್ಲಿ ಅಂತ ಆಶೀರ್ವಾದ ಮಾಡಿ. ಬೀಳೆ ಕಾಲ್ಗೆ. ದೇವ್ರು ನಿನ್ ಒಳ್ಳೇದ್ ಮಾಡ್ಲಪ್ಪ. ನಾವ್ಯಾರೋ, ನೀನ್ ಯಾರು, ಯಾವ ಸಂಬಂಧ ಇಲ್ದೆ ಕೇವಲ ಪರಿಚಯದಿಂದಲೇ ಎಷ್ಟು ಹತ್ರ ಆಗೋದ್ವಿ ನೋಡು. ಚಿಕ್ಕನ್ನಲ್ಲೇ ನನ್ ಮಗ ದೂರ ಆಗೋದ. ಅವನ ಜಾಗಕ್ಕೆ ನೀನೇ ನನ್ ಮಗ, ಅವಳೇ ನನ್ ಸೊಸೆ. ನಿಮ್ಗೊಬ್ಬ ಮಗ ಇದ್ನಮ್ಮ? ಹೌದಪ್ಪ. ಈಗ ಅವನಿದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ದ, ನಿನ್ನಷ್ಟೇ ವಯಸ್ಸಾಗಿರ್ತಿತ್ತು. ಜಾತ್ರೆ ಗಲಾಟೆಯಲ್ಲಿ ಕಳೆದು ಹೋದ. ಸುಮಾರು 15 ವರ್ಷ ಆಗಿರ್ಬೋದು. ಆಗ ನನ್ನ ಮಗನ್ಗೆ 5 ವರ್ಷ, ಇವಳಿಗೆ 7 ವರ್ಷ ಆಗಿತ್ತು. ಏ ಮಾವುಗಳ, ಎಲ್ಲಿ ಹೋಗ್ತಾ ಇದ್ದೀರಿ? ಕಿತಾಪತಿ ಮಾಡ್ತಾರೋ ಏನೋ ಇವರು. ಏನಾದ್ರೂ ಮಾಡ್ಕೊಳ್ಳಿ, ಏನ್ ಮಾಡ್ತಾರೋ ನೋಡೋಣ. ಏನೋ ಟ್ರಂಕ್ ತೆಗಿತಾ ಇದಾರೆ. ಏನ್ ಟ್ರಂಕ್ ತೆಗಿತಾರೋ ಏನೋ ಗೊತ್ತಾಗಿಲ್ವಲ್ಲಪ್ಪ. ಏನ್ ಮಾವ ಅದು? ಕತೆ ಇದ್ದೀರಾ ಮಂಗಳ? ಈ ಮಗು ತಗಮ್ಮ. ನೋಡಿ ಅಮ್ಮ, ನಾವು ಅಂಬಾ ಜಾತ್ರೆಯಲ್ಲಿ ನಾಟಕ ಆಡ್ತಾ ಇದ್ವಿ ಕೆಲವು ವರ್ಷಗಳ ಹಿಂದೆ. ಇದ್ದಕ್ಕಿದ್ದಾಗೆ ಜಾತ್ರೆಯಲ್ಲಿ ಗಲಾಟೆ ಪ್ರಾರಂಭ ಆಯ್ತು. ನೋಡಿ, ರಾತ್ರಿ ನಾವು ನಾಟಕ ಎಲ್ಲ ನಿಲ್ಲಿಸ್ಬಿಟ್ಟು ಗಂಟು ಮೂಟೆ ಕಟ್ಕೊಂಡು ಹೊರಡುವಂತ ಪರಿಸ್ಥಿತಿ. ದಾರಿಯಲ್ಲಿ ಒಬ್ಬ ಅನಾಥ ಬಾಲಕ ಸಿಕ್ಕಿದ. ಅಂಬಾ ಅಂಬಾ ಅಂತ ಅಳ್ತಾ ಇದ್ದ. ನಾವು ಹುಡುಗರು ಎತ್ಕೊಂಡು ಇದು ಯಾರ್ದು ಏನು ಅಂತ ನಾವೆಲ್ಲ ವಿಚಾರಿಸ್ವಿ. ಯಾರು ಉತ್ತರ ಕೊಡ್ಲಿಲ್ಲ. ಕೊನೆಗೆ ಆ ಮಗು ನಮ್ಮಲ್ಲೇ ಇಟ್ಕೊಂಡು ಪ್ರಹ್ಲಾದನ ಪಾಠ ಮಾಡ್ಕೊಂಡಿದ್ದಾನೆ. ಈಗ ಎಲ್ಲಿದ್ದಾನೆ? 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 ಎಲ್ಲಿದ್ದಾನೆ ಹೇಳಿ. ಸದ್ಯಕ್ಕೆ ಫೋಟೋಲಿದ್ದಾನೆ. ಇವನೇ ನನ್ ಮಗ. ಈಗ ಎಲ್ಲಿದ್ದಾನೆ? ಎಲ್ಲಿದ್ದಾನೆ? ನಿಮಗ್ ಗೊತ್ತಿದ್ದಾನೆ? ಶೋಕಿಸಿದ್ರು ತಾಯೇ, ನಾ ಪೇಳುವೆನವನ ಪರಿಯ. ಹೇಳಬೇಡವೋ ಬೇಡಿಕೊಂವೆ ನಾನು, ಹೇಳಬೇಡವೋ ಹೇಳಿದರೆ ನೀನು ಅನಾಥರಾಗುವೆವು ನಾವು. ಹೇಳಬೇಡವೋ ಬೇಡಿಕೊಂವೆ ನಾನು. ಆಯ್ತಾಯ್ತು, ಹೇಳು. ಹೇಳ್ರಪ್ಪ, ನಿಮಗೆ ಪುಣ್ಯ ಬರುತ್ತೆ. ಹೇಳಿ, ಅವನು ಎಲ್ಲಿದ್ದು ಚೆನ್ನಾಗಿದ್ರೆ ಸಾಕು. ಹೇಳಿ, ಹೇಳ್ರಪ್ಪ, ಹೇಳ್ರಪ್ಪ, ಎಲ್ಲಿದ್ದಾನ ಅವನು? ಹೇಳಿ, ಹೇಳ್ರಿ. ಹೇಳ್ತೀನಮ್ಮ. ದಶರಥನ ಮಗನವನು
ವನವಾಸಕ್ಕೆ ಹೋದನವನು ರಾಮ 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 ರಾಮು ಅಮ್ಮ ರಾಮು ಅಮ್ಮ ರಾಮು 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 ಅಮ್ಮ ನಿಮ್ಮನ್ನು ನೋಡಿದಾಗಲೆಲ್ಲ ನನ್ನ ಮನಸ್ಸಿಗೆ ಏನೋ ಒಂಥರ ಆಗ್ತಾ ಇತ್ತು. ಅದೇನು ಅಂತ ಅರ್ಥ ಆಗ್ತಾ ಇರಲಿಲ್ಲ. ಈಗ ಗೊತ್ತಾಗ್ತಾ ಇದೆ. ಕಣ್ಣು ಗೊತ್ತಾಗದೇ ಇದ್ರು ಕರಳು ಗೊತ್ತಾಗಲ್ವಾ ಅಮ್ಮ? ರಾಮು ಅಕ್ಕ ಅಕ್ಕ, ನಾನು ಮೊದಲು ನಿನ್ ಕಳಸ ಹಿಡಿದೆ. ಆಗ ನಮ್ಮ ಅಕ್ಕ ನೀನು ಅಂತ ಗೊತ್ತಿರ್ಲಿಲ್ಲ. ಎಷ್ಟು ವಿಚಿತ್ರ ಅಲ್ವಾ? ಏಯ್ ಪುಟ ಪುಟ, ನಾನ್ ನಿಮ್ ಬಾಡ್ಗೆ ಮಾವ ಅಲ್ಲ ಕಣೋ, ಸ್ವಂತ ಮಾವ. ಏ ಮಾವಗಳ, ಎಲ್ಲಿ ಹೋಗ್ತಾ ಇದ್ದೀರಿ? ಇನ್ನೇನಪ್ಪ ರಾಮು, ಆವತ್ತು ಮಗುವಾಗಿ ನೀನು ನಮಗೆ ಅನಾಥಾಗಿ ಸಿಕ್ಕಿದೆ. ಇವತ್ತು ನಿಮ್ ತಾಯಿ, ನಿಮ್ಮ ಅಕ್ಕ, ಬಂಧು ಬಳಗ ಎಲ್ಲ ನಿನಗೆ ಸಿಕ್ಬಿಟ್ರು. ಈಗ ನಾವು ಅನಾಥರಾಗೋದು. ಏಯ್, ನಾನ್ ಬದುಕಿರೋ ತನಕ ನೀವು ಅನಾಥ ಯಾಕಾಗ್ತೀರಿ? ನೀವು ಬಾಡಿಗೆ ಮಾವ ಅಲ್ಲ, ಸ್ವಂತ ಮಾವ. ಇಲ್ಲೇ ಇರ್ಬೇಕು. ಹೌದಾ? ಲಕ್ಷ್ಮಿ, ನೀವಾ? ಲಕ್ಷ್ಮಿ, ನಾವು ನೆನ್ಸೋದೇ ಒಂದು, ಅದಾಗೋದೇ ಒಂದು. ಇದುವರೆಗೂ ನಮ್ಮಿಬ್ರಲ್ಲೇ ಇದ್ ವಿಷಯ ಈಗ ಊರಿಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ. ಅದರಲ್ಲೂ ನನ್ನ ಸೊಸೆ ಗೊತ್ತಾಗೋಗಿರೋದು ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ. ನೋಡು, ಮುಂದಾಗೋ ಅನಾಹುತ ತಪ್ಪಿಸ್ಬೇಕಾದ್ರೆ ನಿನ್ ಸಹಾಯ ಬೇಕಾಗಿದೆ. ಲಕ್ಷ್ಮಿ, ನೀನು ನಿನ್ ಮಗಳು ದೊಡ್ಡ ಮನ್ಸು ಮಾಡಿದ್ರೆ ನಾವೆಲ್ಲ ಸುಖವಾಗಿರ್ಬೋದು, ಸಂತೋಷವಾಗಿರ್ಬೋದು. ನೀವೇನ್ ಹೇಳ್ತಿದ್ದೀರಾ? ನನ್ಗೊಂದು ಅರ್ಥವಾಗ್ತಿಲ್ಲ. ಲಕ್ಷ್ಮಿ, ವತ್ಸಲ ನಾನು ಒಂದ್ ಕಣ್ಣು, ಮಂಗಳ ನಾನು ಇನ್ನೊಂದು ಕಣ್ಣು. ಆದ್ರೆ ಈ ಎರಡು ಕಣ್ಣುಗಳಲ್ಲಿ ಯಾವ ಕಣ್ಣನ್ನು ಕಳ್ಕೊಳ್ಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ಆದ್ರೆ ಈ ಸಮಸ್ಯೆ ಹೇಗೆ ಬಗೆಹರಿಸಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ತೋರಿಸ್ತಾ ಇರೋದು ಇದೊಂದೇ. ನೋಡು, ತಗೋ ಬ್ಲ್ಯಾಂಕ್ ಚೆಕ್. ಇದ್ರಲ್ಲಿ ನಿನ್ಗೆ ಎಷ್ಟು ಬೇಕೋ ಅಷ್ಟು ತುಂಬಿಸ್ಕೊ. ಆದ್ರೆ ನೀನು ಭೇಷ್ ರಾಯ್ರೆ, ಭೇಷ್. ನನಗೆ ಗೊತ್ತಿತ್ತು ಗಾಡಿನ ರಿಪೇರಿನೇ ಮಾಡಕ್ಕಾಗಿರೋ ಡ್ಯಾಮೇಜ್ ಮಾಡಕ್ಕೆ ನೀವು ಬಂದೇ ಬರ್ತೀರಿ ಅಂತ. ಬ್ಲಾಂಕ್ ಚೆಕ್ಕು ಎಷ್ಟು ಬೇಕಾದ್ರೂ ಬರ್ಕೋಬಹುದು. 1 ಲಕ್ಷ, 2 ಲಕ್ಷ. ನಮ್ಮ ಅಕ್ಕನೂ ಈಗೊಂದು ಬ್ಲಾಂಕ್ ಚೆಕ್ ರಾಯ್ರೆ. ಆದ್ರೆ ಅದ್ರಲ್ಲಿರೋ ಸಿಗ್ನೇಚರು ನಿಮ್ ಮಗಂದೆ ಅಂತ ಒಪ್ಕೋಬೇಕು. ಅದು ಹೇಗೆ ಸಾಧ್ಯ ರಾಮು? ಯಾಕೆ ಸಾಧ್ಯ ಇಲ್ಲ? ನಮ್ಮ ಅಕ್ಕ ಹೆಣ್ಣಲ್ವಾ? ಅವಳಿಗೆ ಮನ್ಸಿಲ್ವಾ? ನೀವೇ ಹೇಳ್ತಿದ್ರಿ ನನ್ಗೆ ಒತ್ಸಲ ಒಂದ್ ಕಣ್ಣು, ಮಂಗಳ ಒಂದ್ ಕಣ್ಣು ಅಂತ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣನ ಹಚ್ಚಿದ್ರೆ 2 ಕಣ್ಣಿಗೂ ಬೆಣ್ಣೆ ಹಚ್ಚಿ. ನಾನು ನಿಮ್ಮನ್ನೇನು ಕೇಳ್ತಾ ಇಲ್ಲ. ನಿಮ್ ಹಣ ಬೇಕಾಗಿಲ್ಲ, ನಿಮ್ ಸಹಾಯ ಬೇಕಾಗಿಲ್ಲ. ದೇವ್ರು ನನಗೂ ಶಕ್ತಿ ಕೊಟ್ಟಿದ್ದಾನೆ, ದುಡಿತೀನಿ. ಸಾಯೋ ತನಕ ನಮ್ಮ ಅಕ್ಕನ ಮಗುನ ಸಾಕ್ತೀನಿ. ಆದ್ರೆ ನಮ್ಮ ಅಕ್ಕನ ಕುತ್ತಿಗೆಯಲ್ಲಿ ನಿಮ್ ಮಗ ತಾಳಿ ಕಟ್ಲೇಬೇಕು. ರಾಮು, ನಿನಗೆ ಹೆಣ್ಣಿನ ಹೃದಯ ಏನು ಅಂತ ಇನ್ನೂ ಗೊತ್ತಿಲ್ಲ. ನೋಡು, ಹೆಣ್ಣು ಸವತಿ ಬರೋದನ್ನು ಇಷ್ಟಪಡೋದಿಲ್ಲ, ಸವತಿ ಆಗೋದಕ್ಕೂ ಇಷ್ಟಪಡೋದಿಲ್ಲ. ಬೇಕಾದ್ರೆ ನಿಮ್ಮ ಅಕ್ಕನೇ ಕೇಳು. ಕೇಳ್ತೀನಿ ರಾಯ್ರೆ, ಕೇಳ್ತೀನಿ. ಅಕ್ಕ ಅಕ್ಕ. ವತ್ಸಲ, ನನ್ನ ಜೀವನದಲ್ಲಿ ನಡೆದದ್ದನ್ನ ಕಥೆಯಾಗಿ ಬರೀತಾ ಇದ್ದೀನಿ ನಿಜ. ಆದರೆ ಮುಕ್ತಾಯನ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೀನಿ. ನನ್ನ ಮಂಗಳನ ಸಂಬಂಧ ನಿನಗೆ ತಿಳಿದು ನೀನು ಮಾಡೋದಕ್ಕೆ ಹೊರಟಿರೋ ತ್ಯಾಗ ನನ್ನ ಮನಸ್ಸನ್ನ ಚೂರಿಯಾಗಿ ಇರಿತಾ ಇದೆ. ನನ್ನ ಹುಚ್ಚು ಆಸೆಗಳನ್ನ ತೀರಿಸ್ಕೋಬೇಕು ಅಂತ ನಾನು ಅವಳನ್ನು ಪ್ರೀತಿಸಲಿಲ್ಲ. ಈಗ ನಾನು ಅವಳಿಗೆ ಮೋಸ ಮಾಡಬೇಕು ಅಂತಲೂ ಇಲ್ಲ. ಈ ಸಮಸ್ಯೆಗಳಿಗೆಲ್ಲ ಕಾರಣ ಏನು ಅನ್ನೋದು ನಿನಗೆ ಗೊತ್ತು. ಇದರಲ್ಲಿ ಅವಳಿಗೆ ನ್ಯಾಯ ದೊರಕಿಸ್ಕೊಡೋದ್ರಲ್ಲಿ ನಿನಗೆ ಅನ್ಯಾಯ ಆಗೋದು ಯಾವ ನ್ಯಾಯ? ವತ್ಸಲ,
ನಿನ್ನ ನಿರ್ಧಾರ ಬದಲಾಯಿಸು. ಆನಂದ್, ನೀವು ಮಂಗಳನ್ನ ಅಗ್ನಿಸಾಕ್ಷಿಯ ಕೈ ಹಿಡಿದೇ ಇರಬಹುದು, ಆದ್ರೆ ಅವಳ ಮನಸ್ಸು ತುಂಬಾ ನೀವೇ ಇದ್ದೀರಾ. ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಮಗುಗೆ ನೀವು ತಂದೆಯಾಗಿದ್ದೀರಾ. ಹೆಣ್ಣಿನ ಸೌಭಾಗ್ಯ ಅಂದ್ರೆ ತಾಳಿ ಭಾಗ್ಯ, ಅರಿಶಿನ ಕುಂಕುಮ, ತಾಯ್ತನ. ಮಂಗಳನ ಪಾಲಿಗಿಲ್ದೇ ಇರೋದು ತಾಳಿ ಭಾಗ್ಯ ಮಾತ್ರ. ಆ ಭಾಗ್ಯನ ಅವಳು ಕೊಟ್ಟು ಅವಳ ಮನಸ್ಸಿಗೆ ಸಂತೋಷ ಕೊಡಿ. ನೀವು ನೆಮ್ಮದಿಯಾಗಿರಿ. ವತ್ಸಲ, ಯಾಕೆ ಹಠ ಹಿಡಿತಾ ಇದ್ದೀಯಾ? ನಾನು ಹಠ ಮಾಡ್ತಾ ಇಲ್ಲ ಅಣ್ಣ. ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ಮಂಗಳನ ಹಾಗೆ ನಾನು ಅಸಹಾಯಕಳಲ್ಲ. ನನ್ನ ಜೀವನ ಸಾರ್ಥಕ ಮಾಡ್ಕೊಳ್ಳಕ್ಕೆ ನನಗೊಂದು ವೃತ್ತಿ ಇದೆ ನೋಡಿ. ನಾನು ಸಂತೋಷವಾಗಿರ್ಬೇಕು ಅನ್ನೋ ಹಾಗಿದ್ರೆ ಮಂಗಳನ್ನ ಈ ಮನೆ ಕರ್ಕೊಂಡ್ ಬನ್ನಿ. ಅವಳ ಮಗುಗೆ ಅಪ್ಪ ಅನ್ನಿಸ್ಕೊಳ್ಳಿ. ಅಪ್ಪ ಅಪ್ಪ ಅಪ್ಪ. ಆವತ್ತು ಮಂಗಳನ ಕುತ್ತಿಗೆಗೆ ಮಾಂಗಲ್ಯ ಕಟ್ಟಬೇಡ ಅಂತ ಅಡ್ಡ ಬಂದ್ರು ನಮ್ಮಪ್ಪ. ಆದ್ರೆ ಇವತ್ತು ಅದೇ ಮಾಂಗಲ್ಯ ಆವಾಗ ನಾನು ನುಂಗ್ತಾ ಇದೆ. ಹಾವಲ್ಲ ಆನಂದ್, ನಿಮ್ ಪಾದ ಸೇರೋ ಹೂವು. ಬಾ ಮಂಗಳ. ಆನಂದ್, ನನ್ನ ಸೌಭಾಗ್ಯ ಒಡೆದ ಮುತ್ತು ಅಂತ ನನಗೆ ಗೊತ್ತು. ನನ್ನ ಜೀವನ ದೇವರಿಲ್ಲದ ಗುಡಿ. ಎಲ್ಲೇ ಇದ್ರು ಹೇಗೆ ಇದ್ರು ಅದಕ್ಕೆ ಬೆಲೆ ಇಲ್ಲ ಅನ್ನೋದು ನನಗೆ ಗೊತ್ತು. ಆದ್ರೆ ಈ ಎಲ್ಲ ಸೌಭಾಗ್ಯನು ಮತ್ತೆ ನನಗೆ ಕೊಡ್ಬೇಕು ಅಂತ ಅಕ್ಕ ಪ್ರಯತ್ನಿಸಿದ್ದಾರೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಯಾಕೆ ಸಾಧ್ಯವಿಲ್ಲ ಮಂಗಳ? ನೀನು ಇವರು ಮನಸ್ಸು ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಕ್ಕ, ನೀವು ಆಸೆ ಪಡೋದು ಸರಿ ಇರ್ಬೋದು, ಆದ್ರೆ ನಾನ್ ಬಯಸೋದು ತಪ್ಪು. ಮಂಗಳ ಅಕ್ಕ, ನಿಮ್ಮಿಬ್ರಲ್ಲೂ ನಾನು ಕೇಳ್ಕೊಳ್ಳೋದು ಇದೊಂದೇ, ಈ ನನ್ ಮಗುನ ತಬ್ಲಿ ಮಾಡ್ಬೇಡಿ. ಓಹೋ, ಇಲ್ಲಿದೆಯಾಕ? ಹೋಗ್ಲಿ ಬಿಡು. ಬರ್ಬೇಕಾದ ಜಾಗಕ್ಕೆ ಬಂದಿದ್ಯಾ, ಸೇರ್ಬೇಕಾದ ಜಾಗನೇ ಸೇರಿದ್ಯಾ. ಈಗ ನನ್ನ ಮನಸ್ಸಿಗೆ ನೆಮ್ಮದಿ. ಏನ್ ರಾಯ್ರೆ, ಈಗ್ಲಾದ್ರೂ ನಿಮ್ ಮಗ ನಮ್ಮ ಅಕ್ಕನ ಕುತ್ತಿಗೆ ತಾಳಿ ಕಟ್ಬೋದಲ್ಲ? ಯಾಕೆ ಕಟ್ಟಲ್ಲ? ಕಟ್ತಾರೆ. ಮಂಗ್ಲಾ,